ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ್ ಕ್ಲಾಸಸ್. ನಾವು LBA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇವೆ. ಪ್ರಶ್ನೆಯ ಭಾಗ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 35. ಖಾರಿಫ್ ಋತು ಎಂದರೇನು? ಈ ಋತುವಿನಲ್ಲಿ ಬೆಳೆಯುವ ಬೆಳೆಗಳನ್ನು ಹೆಸರಿಸಿ. ವಿದ್ಯಾರ್ಥಿಗಳೇ, ಇದೊಂದು ಸಾಧಾರಣ ಪ್ರಶ್ನೆಯಾಗಿದೆ. ನೋಡಿ, ಈಗಾಗಲೇ ನಿಮ್ಗೆ ಖಾರಿಫ್ ಋತು ಮತ್ತು ರಾಬಿ ಋತುವಿನ ಬಗ್ಗೆ ತಿಳುವಳಿಕೆ ಇದೆ ಅಲ್ವಾ? ಸೊ ನಿಮ್ಗೆ ಈಗಾಗಲೇ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ. ಖಾರಿಫ್ ಋತು ಅಂದ್ರೆ ಏನು? ಮಳೆಗಾಲದ ಬೆಳೆ ಅಂತ ಹೇಳ್ತೀವಿ ಅಲ್ವಾ? ಅಂದ್ರೆ ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಅವಧಿಯನ್ನು ಖಾರಿಫ್ ಋತು ಎಂದು ಕರೆಯಲಾಗುತ್ತೆ. ಸೊ ಅದ್ರ ಬೆಳೆಗಳು ಯಾವುದು ಅಂದ್ರೆ ಭತ್ತ, ಸೋಯಾಬೀನ್ ಇರ್ಬೋದು, ಅರ್ಹರ್. ಇಲ್ಲಿ ನೋಡಿ, ಇದು ಅರ್ಹರ್ ಆಯ್ತಾ, ಇದು ಅರ್ಹರ್. ಮತ್ತೆ ಉದ್ದಿನ ಬೇಳೆ, ಮೆಕ್ಕೆಜೋಳ, ಇದೆಲ್ಲವುಗಳು ಯಾವುದು? ಖಾರಿಫ್ ಋತುವಿನ ಬೆಳೆಗಳು. ಅಂದ್ರೆ ಇದಕ್ಕೆ ನೀರಿನ ಅಂಶ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ, ಅಧಿಕ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಆದ್ದರಿಂದ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಮಳೆಗಾಲದ ಅವಧಿಯಾಗಿರುವುದರಿಂದ ಸೊ ಈ ಅವಧಿಯನ್ನು ಖಾರಿಫ್ ಋತು ಎಂದು ಕರೆಯುತ್ತಾರೆ. ಥ್ಯಾಂಕ್ ಯು.